ರಾಜ್ಯದ ಜನರಿಗೆ ಮಹಾಮಾರಿ ಡೆಂಗ್ಯೂ ಪ್ರಕರಣದ ನಡುವೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಈಗ ಹೊರಬಂದಿದೆ. ರಾಜ್ಯದಲ್ಲಿ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳು ಭಾರಿ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಂದಿದೆ. ಏನದು? ಪ್ಯಾರಾಸಿಟಮಾಲ್ ಮಾತ್ರೆಯಲ್ಲಿ ಭಾರಿ ಕೊರತೆಯಾಗಿದೆಯಂತೆ. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆ ಇರಬಹುದು, ಎಲ್ಲಾ ಕಡೆಯಲ್ಲೂ ಕೂಡ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಏನಿದೆಯಲ್ಲ ಇದು ಸಿಗ್ತಾ ಇಲ್ವಂತೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡಿ ಬರೋಣ. ರಾಜ್ಯದ ಜನರಿಗೆ ಡೆಂಗ್ಯೂ ಅಟ್ಟಹಾಸದ ಮಧ್ಯೆ ಮತ್ತೊಂದು ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಆತಂಕ ಶುರುವಾಯ್ತಾ? ರಾಜ್ಯದಲ್ಲಿ ಪ್ಯಾರಾಸಿಟಮಾಲ್ ಮಾತ್ರೆಗಳ ಕೃತಕ ಅಭಾವ ಸೃಷ್ಟಿಸಿದ್ರ? ಪ್ಯಾರಾಸಿಟಮಾಲ್ ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರ ದನದಾಹಿಗಳು? ಸಾಮಾನ್ಯ ಜ್ವರಕ್ಕೆ ಬಳಸುವಂತಹ ಪ್ಯಾರಾಸಿಟಮಾಲ್ ಮಾತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತಿರುವಂತೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಮಾತ್ರೆ ಸುದ್ದಿ ಹರಡುತ್ತಿದ್ದಂತೆ ಕೆಎಸ್ಎಂಸಿಎಲ್ ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಪ್ಯಾರಾಸಿಟಮಾಲ್ ಮಾತ್ರೆಗಳ ಕೊರತೆ ಇಲ್ಲ, ಮಾತ್ರೆಯ ಕೊರತೆ ಇಲ್ಲ ಅಂತ ಕೆಎಸ್ಎಂಎಸ್ಸಿಎಲ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಸ್ಪಷ್ಟನೆ ಸಿಕ್ಕಿದೆ. ಕೆಎಸ್ಎಂಎಲ್ಸಿಎಲ್ ಸಂಸ್ಥೆಯು ಅವಶ್ಯಕ ಔಷಧಿಗಳನ್ನ ದಾಸ್ತಾನು ನೀಡಿದೆ. ವಾರ್ಷಿಕ ಬೇಡಿಕೆಯ ಟೆಂಡರ್ ಮಾಡಿ ಅವಶ್ಯಕ ಔಷಧಿಯನ್ನ ದಾಸ್ತಾನಿಸಿದೆ ಅಂತ ಹೇಳಿದ್ದಾರೆ. 27 ಉಗ್ರಾಣು ದಾಸ್ತಾನುಗಳಿಗೆ ತಲುಪಿಸಿದ್ದೇವೆ ಎಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 8.27 ಕೋಟಿ ಮೌಲ್ಯದ ಪ್ಯಾರಾಸಿಟಮಾಲ್ 650 mgಯನ್ನ ಖರೀದಿ ಮಾಡಿದ್ದೇವೆ. ಈ ಔಷಧವು ಎಲ್ಲಾ ಉಗ್ರಾಣುಗಳಿಗೆ ಸರಬರಾಜು ಆಗಿದೆ. 2024 ಜೂನ್ 4ರ ವೇಳೆಗೆ 3.7 ಕೋಟಿ ಮೌಲ್ಯದ ಮಾತ್ರೆಗಳು ಲಭ್ಯವಿದೆ. ಆರೋಗ್ಯ ಸಂಸ್ಥೆಗಳಲ್ಲಿ 3.18 ಕೋಟಿ ಮೌಲ್ಯದ ಮಾತ್ರೆಗಳು ಲಭ್ಯವಿದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೆ ಡೆಂಗ್ಯೂ ಅಟ್ಟಹಾಸದ ನಡುವೆ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿಬಿಟ್ಟಿದೆ. ಕರ್ನಾಟಕದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಯ ಆತಂಕ ಶುರುವಾಗುಬಿಟ್ಟಿದೆ. ಈಗ ರಾಜ್ಯದಲ್ಲಿ ಪ್ಯಾರಾಸಿಟಮಾಲ್ ಮಾತ್ರೆಗಳ ಕೃತಕ ಅಭಾವವನ್ನ ಸೃಷ್ಟಿಸಿಬಿಟ್ರ ಎನ್ನುವಂತ ಪ್ರಶ್ನೆ ಈಗ ರಾಜ್ಯದಾದ್ಯಂತ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಪ್ಯಾರಾಸಿಟಮಾಲ್ ಮಾತ್ರೆ ಸಾಮಾನ್ಯವಾಗಿ ಜ್ವರ ಬಂತು ಅಂತಂದ್ರೆ ಪ್ಯಾರಾಸಿಟಮಾಲ್ ಮಾತ್ರೆಯ ಮೊರೆ ಹೋಗ್ತಾರೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಾಗುತ್ತೆ, ಇನ್ನು ನಾಡಿನಾದ್ಯಂತ ಲಭ್ಯವಾಗುವಂತ ಮಾತ್ರೆ. ಆದ್ರೆ ಈಗ ರಾಜ್ಯದಲ್ಲಿ ಪ್ಯಾರಾಸಿಟಮಾಲ್ ಮಾತ್ರೆಯ ಕೃತಕ ಅಭಾವದ ಸೃಷ್ಟಿಸಿಬಿಟ್ರ ಯಾರಾದ್ರೂ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರೆಯ ಕೊರತೆ ಶುರುವಾಗಿದೆ ಎನ್ನುವಂತ ಸುದ್ದಿ ಹರಿದಾಡ್ತಾ ಇದೆ. ಯಾವಾಗ ಈ ಒಂದು ಸುದ್ದಿ ಹರಿದಾಡ್ಲಿಕ್ಕೆ ಶುರುವಾಗ್ಬಿಡ್ತು ಆಗ ಈ ಕುರಿತಂತೆ ಕೆಎಸ್ಎಂಸಿಎಲ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇನ್ನು ಸುದ್ದಿ ಬರ್ತಿದ್ದಂತೆ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಭಾರಿ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಕೂಡ ಹಾಲಿ ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ರೀತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಏರಿಕೆ ಆಗ್ತಾ ಇದೆ. ಹೀಗಾಗಿ ಕೋವಿಡ್ ಮಾದರಿಯಲ್ಲಿ ಚಿಕಿತ್ಸೆಯನ್ನ ಕೊಡಬೇಕು ಡೆಂಗ್ಯೂಗೆ. ಹೀಗಾಗಿ ರಾಜ್ಯದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ಇದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದು ಬೇಡ ಅಂತ ಆಗ್ರಹಿಸ್ತಾರೆ. ಎತ್ತ ರಾಜ್ಯದಲ್ಲಿ ಈಗ ಟ್ಯಾಬ್ಲೆಟ್ ಇಲ್ಲದಂತಾಗ್ಬಿಟ್ಟಿದೆ. ಪ್ಯಾರಾಸಿಟಮಾಲ್ ಮಾತ್ರೆ ಇಲ್ಲ ಎನ್ನುವಂತ ವಿಚಾರ ಹರಿದಾಡ್ಲಿಕ್ಕೆ ಶುರು ಆಗಿದೆ. ಇದರ ಬೆನ್ನಲ್ಲೇ ಈಗ ನಿಗಮ ಮಂಡಳಿ ಎಚ್ಚೆತ್ತುಕೊಂಡು ಯಾವುದೂ ಕೂಡ ಕೊರತೆ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ದಾಸ್ತಾನು ಆಗಿದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.